ಅಂದರೆ ಕೈಯಲ್ಲಿ ಲಾಠಿ, ಕ್ರೈಮ್, ಗಲಾಟೆ, ಹೇಗೆ ನಿತ್ಯ ಟೆನ್ಷನ್ ಡ್ಯೂಟಿ. ಆದರೆ ಆ ಪೊಲೀಸರು ಡ್ರೆಸ್ ಹಾಕಿಲ್ಲ. ಕೈಯಲ್ಲಿನ ಲಾಠಿ ಬಿಟ್ಟು ಡ್ಯೂಟಿ ಜಂಜಾಟಕ್ಕೆ ಗೋಲಿ ಹೊಡೆದಿದ್ರು. ಕಲರ್ ಡ್ರೆಸ್ ಹಾಕಿ ಗ್ರೌಂಡ್ಗೆ ಇಳಿದಿದ್ರು ಪೊಲೀಸರು. ಅಧಿಕಾರಿಗಳ ಕ್ರೀಡೆ ಸಖತ್ತಾಗಿತ್ತು. ಪೊಲೀಸ್ ತಂಡಗಳ ಹಗ್ಗ ಜಗ್ಗಾಟ ಸಖತ್ತಾಗಿತ್ತು. ಸಹೋದ್ಯೋಗಿಗಳು ಹಾಗೂ ಕುಟುಂಬ ಸದಸ್ಯರು ಚಪ್ಪಾಳೆ, ಕೇಕೆ ಸಪೋರ್ಟ್ ಮಾಡಿದ್ರು. ಮಾತ್ರವಲ್ಲ, ಕುಟುಂಬ ಸದಸ್ಯರು ಕೂಡ ಕ್ರೀಡೆಯಲ್ಲಿ ಭಾಗಿಯಾಗಿ ಫುಲ್ ಎಂಜಾಯ್ ಮಾಡಿದ್ರು. ಇನ್ನು ಪೊಲೀಸ್ ಡ್ರೆಸ್ ಹಾಕಿಲ್ಲ, ಕೈಯಲ್ಲಿ ಲಾಠಿ ಹಿಡಿದಿಲ್ಲ, ಡ್ಯೂಟಿಗೆ ಗೋಲಿ ಮಾರೋ ಅಂತ ಫುಲ್ ಎಂಜಾಯ್ ಮಾಡಿದ್ರು. ಪೊಲೀಸರ ಹಗ್ಗ ಜಗ್ಗಾಟ ಭರ್ಜರಿಯಾಗಿತ್ತು. ಎಸ್, ದಿನ ಬೆಳಗಾದ್ರೆ ಸಾಕು, ಸಾಮಾನ್ಯವಾಗಿ ಪೊಲೀಸ್ ಸಿಬ್ಬಂದಿ ಕಚೇರಿ, ಕೋರ್ಟು, ಕಳ್ಳರು, ಬಂದೋಬಸ್ತ್, ಗಲಾಟೆ, ಗದ್ದಲ, ಪ್ರತಿಭಟನೆ, ಹೀಗೆ ದಿನವಿಡೀ ಇದೇ ಲೋಕದಲ್ಲಿ ಖಾಕಿ ಪಡೆ ಮುಳುಗಿ ಹೋಗಿರುತ್ತೆ. ಆದರೆ ನಮ್ಮನ್ನ ರಕ್ಷಿಸೋ ಈ ಖಾಕಿ ಪಡೆಗೂ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ. Victory. 100 meter faster. Cross order. March. Teams. ಈಗ ಮೊದಲನೇ ತಂಡ ಮೊದಲನೇ ತಂಡ ಸತೀಶ್ ಸತೀಶ್ ಅವರ ನೇತೃತ್ವದಲ್ಲಿ ಒಂದು ಗೌರವವನ್ನು ನೀಡುತ್ತಾ ಇದೆ. ಎರಡನೇ ತಂಡ ಕಲೆಕ್ಟ್ ನೀರಪ್ಪ ಅವರ ನೇತೃತ್ವದಲ್ಲಿ ಕಲೆಕ್ಟ್ ಅವರ ಒಂದು ಗೌರವವನ್ನು ಸಲ್ಲಿಸಲಾಗುತ್ತಾ ಇದೆ. ಅದರಲ್ಲಿ ಮೂರನೇ ತಂಡ ನಾಲ್ಕನೇ ತಂಡ ಗದಗ ಗ್ರಾಮೀಣ ಮತ್ತು ಬರುವಂತ ಗದಗ ಗ್ರಾಮೀಣ ಮತ್ತು ಬರುವಂತ ತಂಡದ ನೇತೃತ್ವವನ್ನು ಚನ್ನಪತಿ ಆರೋಪಿಸ್ತಾ ಇದೆ. ಐದನೇ ತಂಡ ಮುಖ್ಯ ಗೌರವವನ್ನು ಮಾಡಲಾಗುತ್ತಾ ಇದೆ. ಐದನೇ ತಂಡವಾಗಿ ಆಗಮಿಸಿದೆ ತಂಡ. ಆರನೇ ತಂಡವಾಗಿ ಆಗಮಿಸಿದ ನರಗುಂದ ಮುಂದಕ್ಕೆ ಒಂದು ತಂಡ ಶ್ರೀಮತಿ ಬಳಿತಾ ಮುನ್ನಾಳ ಅವರ ನೇತೃತ್ವದಲ್ಲಿ ಮುಂದಾಗ್ತಾ ಇದೆ. ಏಳನೇ ತಂಡ ಶಿರಾಜಿ ತಂಡ ನಾಗರಾಜ್ ಗರಗ ಶಿರೇಶ್ವರ ಅವರ ನೇತೃತ್ವದಲ್ಲಿ ನೃತ್ಯ ಶಿಬಿರದ ಗೌರವವನ್ನು ಸಲ್ಲಿಸಲು ಮುಂದಾಗ್ತಾ ಇದೆ. ಎಲ್ಲ ಏಳು ತಂಡಗಳು ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಮ್ಮ ಉತ್ತರ ವಲಯದ ICP ಸಾಹೇಬರಾಗಿರ್ತಕ್ಕಂಥ ವಿಕಾಸ್ ಸಾಹೇಬರ ಒಂದು ಅನುಮತಿಯ ಮೇಲೆ ಡಿಬೇಟ್ ಕಾರ್ಯಕ್ರಮ ನಮ್ಮ ಕ್ರಾಂತಿ ಮೇಲೆ ಗೌರವಗಳೊಂದಿಗೆ ಪೊಲೀಸ್ ಮಹಾನಿರೀಕ್ಷಕರು ಉತ್ತರ ವಲಯ ವಿಕಾಸ ಪಾಲಿಕೆ ಇತಿಹಾಸಗಳಿಗೆ ಸಮರ್ಪಿಸಲಾಗುತ್ತದೆ. ಅದನ್ನು ಆನಂತರ ಮಾನ್ಯ SP ಸಾಹೇಬರವರಿಗೆ ಘೋಷಣೆಗಳೊಂದಿಗೆ I hand over flag to you for safe custody until such time is again flown at the next Gadag district annual sports meet. CP ಶಿರಗಳು ಮುಂದಿನ ತಯಾರಿ ಆ ಕಡೆಯಿಂದ ಬರಬೇಕು. ಸಾಹೇಬ್ ಆ ಕಡೆ ಇದ್ದಾರೆ, ಎಲ್ಲರೂ ಆ ಕಡೆಯಿಂದ ಬರಬೇಕು. PM ಬಂದರವರು ಅವರು ಮೊದಲ ಪ್ರಯೋಗದಲ್ಲಿ ದ್ವಿತೀಯ, ಲಾಂಗ್ ಜಂಪ್ ಅಲ್ಲಿ ದ್ವಿತೀಯ, ಶಾರ್ಟ್ ಪುಟ್ ಅಲ್ಲಿ ಅಂಡರಿಂದ ಲಾಂಗ್ ಜಂಪ್ ಅಲ್ಲಿ ಪ್ರಥಮ, 100 ಮೀಟರ್ ಓಟದಲ್ಲಿ ತೃತೀಯ, ಜಾವೆಲಿನ್ ಅಲ್ಲಿ ತೃತೀಯ,
ಬಂದಿದ್ದವರು ದ್ವಿತೀಯ ಸ್ಥಾನ, ಜಾವಲಿನಲ್ಲಿ ದ್ವಿತೀಯ ಸ್ಥಾನ, ಗುಂಡು ಎಸೆತದಲ್ಲಿ ದ್ವಿತೀಯ ಸ್ಥಾನ, 100 ಮೀಟರ್ ಓಟದಲ್ಲಿ ಗುಂಡು ಎಸೆತ ಪ್ರಥಮ, ಜಾವಲಿನ ತೃತೀಯ, ಚಕ್ರ ಎಸೆತದಲ್ಲಿ ತೃತೀಯ. ತಾವೆಲ್ಲರೂ ಜೋರದ ಚಪ್ಪಳೆ ಮೂಲಕ ಹೊರತುಪಡಿಸಬೇಕು. ಮುಂದಿನ ತಯಾರು ಶಿವಕುಮಾರ್ ಟಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರನ್ನು ಮುಂದಿನ ತಯಾರು ಅಭಿಷೇಕ್ ಧರ್ಮಕ್ಕೆ, ನಮ್ಮ ಜೊತೆ ಆಫೀಸರ್ ಅಂತ ಅಭಿಷೇಕ್ ಧರ್ಮಕ್ಕೆ 100 ಮೀಟರ್ ಓಟದಲ್ಲಿ ಪ್ರಥಮ. ನೆಕ್ಸ್ಟ್ ಆನಂದ್ ಸಣಮನಿ, ಆನಂದ್ ಜೊತೆ ಆಫೀಸರ್ ಅಂತ ಆನಂದ್ ಸಣಮನಿ ಅವರು ಸೆಕೆಂಡ್ ಸ್ಥಾನ. ಚಂದ್ರಯ್ಯ ದೇವರು PSI ರವರು. ತಯಾರು PSI ಪ್ರಕಾಶ್ ಬಣಕಾರ್ ರೋಡ್ ತಂಡದ ಮಾನ್ಯ SP ಸಾಹೇಬರಿಗೆ ಪಿಸ್ತೂಲ್ ಫಸ್ಟ್ ಮತ್ತು ರೈಫಲ್ ಫಸ್ಟ್. ನೆಕ್ಸ್ಟ್ ನನಗೆ ಜಾಗ ಇಲ್ಲ. ಚಪ್ಪಳೆ ಹೊಡ್ರಿ, ಚಪ್ಪಳೆ ಹೊಡ್ರಿ. ಅವ್ರಿಗೂ ಅಪ್ರಿಷಿಯೇಟ್ ಮಾಡಬೇಕು ನೀವು. ಮುಂದಿನ ತಯಾರು ವಾಲಿಬಾಲ್ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದು. ಮುಂದಿನ ಗುಂಪು ಆಟ ಕಬಡ್ಡಿ. ಈ ವರ್ಷ ವಿಶೇಷ ಅಂದ್ರೆ 1ನೇ ತಾರೀಕಿನ ಪಂದ್ಯ PAR ವೈರದ ಚಪ್ಪರೆ ಮನೆಗೆ ತಂಡಕ್ಕೆ ಹೊರತಂದಿಸಬೇಕು. ಮುಂದಿನ ತಂಡ ರನ್ನರ್ ಆಗಬೇಕಾದ ಸಿರಾಹಟ್ಟಿ ತೃತೀಯ ಎಲ್ಲ ತಂಡಗಳು ಹಣದಿಂದ ಪ್ರಥಮ ಮತ್ತು ದ್ವಿತೀಯ ವಿನ್ನರ್ ಮತ್ತು ರನ್ನರ್ ಆಟಕ್ಕೆ ಹೊರಹೊಂದಿದವೆ. ನೋಡಿ ಸರ್ ಸರ್ 1 ಸೆಕೆಂಡ್ ಸರ್ ಇಲ್ಲೊಬ್ರು ಅಲ್ಲಿ ಆ ಕಡೆ ಸರಿ ಆ ಕಡೆ ಬಾ ಹಿಂಗಳು ಆ ಕಡೆ ಹೋಗು ಬರುತ್ತೆ 1 ಸೆಕೆಂಡ್ ಸರ್. ಮುಂದಿನ ದಯವಿಟ್ಟು ನಾವು ವೈಯಕ್ತಿಕ ಚಾಂಪಿಯನ್ ಪಡೆದಂತ CR ಕನ್ಯಕಪ್ಪರಿಗೆ ಅಭಿನಂದನೆಗಳು. ತಾಳ್ಮೆಗೆ ಹೊರತಂದಿಸಬೇಕು. ಮಹಿಳಾ ಚಾಂಪಿಯನ್ PM ಮನೋರ್, ವಾರ್ಷಿಕ ಕ್ರೀಡಾಕೂಟದ ಮಹಿಳಾ ಚಾಂಪಿಯನ್ ಇದು ಗದಗ ಜಿಲ್ಲೆಯ ವಾರ್ಷಿಕ ಕ್ರೀಡಾಕೂಟಕ್ಕೆ ಇವತ್ತು ಬಂದಿದ್ದೇವೆ. ವಾರ್ಷಿಕ ಕ್ರೀಡಾಕೂಟ ಹೇಳೋಕ್ಕೆ ಪರ್ಪಸ್ನ ನಾವು ಅವರಿಗೆ ಮೋಟಿವೇಟ್ ಮಾಡಿಬಿಟ್ಟು ಅದು ಅವರು ರೆಗ್ಯುಲರ್ ಆ್ಯಕ್ಟಿವಿಟಿನಲ್ಲಿ ಇನ್ಕಲ್ಕೇಟ್ ಮಾಡಬೇಕು, ಅದು ಮುಖ್ಯ.
ಸೊ ನಮ್ಮ ಪರ್ಪಸ್ ಯಾವಾಗಲೂ ಫೋರ್ಸಸ್ನಲ್ಲಿ ಹೆಲ್ತ್ ಮತ್ತು ಹೈಜೀನ್ ಭಾಳ ಇಂಪಾರ್ಟೆಂಟ್. ಈ ಒಂದು ಪ್ರತಿಯೊಂದು ಅವಕಾಶನಲ್ಲಿ ಅವರಿಗೆ ಅವರ ಮನಸ್ಸಿನಲ್ಲಿ ಅವರು ಥಿಂಕಿಂಗ್ಗೆ ಇದು ಇನ್ಕಲ್ಕೇಟ್ ಮಾಡಬೇಕು. ಜೊತೆಗೆ ಈ ಒಂದು ದೊಡ್ಡ ಅಪರ್ಚುನಿಟಿ ಎಲ್ಲರಿಗೆ ಒಂದು ಕಡೆ ಸೇರ್ಸೋಕ್ಕೆ, ಅದು ಕಮ್ರಾಡ್ರಿ ಮತ್ತು ಅದು ಬಾಂಡಿಂಗ್ ಫೀಲಿಂಗ್ ಡೆವಲಪ್ ಆಗೋದು ಇಂಥ ಒಂದು ಆ್ಯಕ್ಟಿವಿಟಿಯಿಂದ. ಸೊ ಈ ಆ್ಯಕ್ಟಿವಿಟಿಗೆ ನಾವು ಭಾಳ ಸೀರಿಯಸ್ಲಿ ಪ್ರತಿ ವರ್ಷ ನಾವು ಇನ್ಕಲ್ಕೇಟ್ ಮಾಡ್ತೀವಿ. ಜೊತೆಗೆ ಅವರಿಗೆ ಸ್ಪಿರಿಟ್ ಆಫ್ ಕಾಂಪಿಟೇಟಿವ್ನೆಸ್ ಆ ಒಂದು ಇನ್ಕಲ್ಕೇಟ್ ಮಾಡ್ತೀವಿ. ಸೊ ಈ ಒಂದು ನಮಗೂ ಒಳ್ಳೆ ಅಪರ್ಚುನಿಟಿ ಬಂದು ಎಲ್ಲರಿಗೆ ಬೇರೆ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ, ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರ ಜೊತೆ ಅವ್ರ ಫೀಲಿಂಗ್ ಶೇರ್ ಮಾಡೋಕ್ಕೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀವಿ. ಭಾಳ ಖುಷಿಯಿಂದ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಸೊ ತಾವು ಕೂಡ ಭಾಗಿಯಾದ್ರೆ ನಿಮ್ಮೆಲ್ಲ ಸಿಬ್ಬಂದಿ ಖಂಡಿತ ನಾವು ಬಂದಿದ್ದೇವೆ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಮಾಡಿಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರ್ಸೋಕ್ಕೆ ಬಂದಿದ್ದೀವಿ. ನಮ್ಮ ವರ್ಷ ನೀವು ಡ್ಯೂಟಿಯಲ್ಲಿ ಫುಲ್ ಜಂಜಾಟದಲ್ಲಿ ಇರ್ತಾರೆ ನಿಮ್ಮೆಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು. ಹೌದು. ನೋಡಿ ಮೆಂಟಲ್ ರಿಲ್ಯಾಕ್ಸೇಷನ್ ಅಂದರೆ ನಾವು ಯಾವಾಗಲೂ ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡ್ತೀವಿ. ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಮುಖ್ಯ. ಸೊ ಆ ಮೆಂಟಲ್ ಹೆಲ್ತ್ ಇದು ಮ್ಯಾನೇಜ್ ಮಾಡೋದು ನಾವೇ. ಮೆಂಟಲ್ ಹೆಲ್ತ್ ನಮಗೋಸ್ಕರ ಬೇರೆಯವ್ರು ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಹೆಲ್ತ್ ಯಾವುದಿರಲಿ, ಫಿಸಿಕಲ್ ಹೆಲ್ತ್ಲಿ ಮೆಂಟಲ್ ಹೆಲ್ತ್ಲಿ ನಾವೇ ಮ್ಯಾನೇಜ್ ಮಾಡ್ಕೋಬೇಕು. ಸೊ ಈ ಒಂದು ಒಳ್ಳೆಯ ಲೈಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದ್ದರೆ, ಕಮ್ರಾಡ್ರಿ ಕ್ರಿಯೇಟ್ ಆಗಿದ್ದರೆ, ಸೊ ಫಿಸಿಕಲ್ ಕೆಲಸ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. 3 ದಿನ ಇದನ್ನ ಇವೆಂಟ್ ಇದ್ದು. ಈಗ ಇದ್ರೊಳಗೆ ಕಬಡ್ಡಿ, ವಾಲಿಬಾಲ್, ನೆಕ್ಸ್ಟ್ ಟಗ್ ಆಫ್ ವಾರ್ ಗ್ರೂಪ್ ಇವೆಂಟ್ ಇವು. ಟಗ್ ಆಫ್ ವಾರ್ದು ಏನಂದ್ರೆ ನಾವು ವೀಕ್ಲಿ ಒನ್ ವೀಕ್ ಬಿಫೋರ್ ಸ್ಟಾರ್ಟ್ ಮಾಡಿದ್ವು. ಅಂದರೆ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆನೇ ಒಂದು ಅರ್ಧ ತಾಸು ಪ್ರಾಕ್ಟೀಸ್ ಬಿಡ್ತಿದ್ವಿ ಅವ್ರನ್ನ. ಅದಾದ್ಮೇಲೆ ಡ್ಯೂಟಿಗೆ ಕಳಿಸ್ತಿದ್ವು. ಅದು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ನಾವು ಇವತ್ತು ವಿನ್ ಆಗಕ್ಕೆ ಕಾರಣ ಆಯಿತು. ಕಬಡ್ಡಿನೂ ಅದು ಒಂದು ಸಾಯಂಕಾಲ ಇದು ಡ್ಯೂಟಿ ಮುಗಿಸೋದು ಆದ್ಮೇಲೆ ಕಬಡ್ಡಿಗೆ ಒಂದು ಅರ್ಧ ತಾಸು ಟೈಮ್ ಕೊಡ್ತಿದ್ದೆವು. ಅವ್ರು ಸಾಯಂಕಾಲ ಬಂದು ಡ್ಯೂಟಿ ಮುಗಿಸ್ಕೊಂಬಂದು ಒಂದು ಅರ್ಧ ತಾಸು ಪ್ರಾಕ್ಟೀಸ್ ಮಾಡ್ತಿದ್ರು. ಅದರಿಂದ ಅದು ಕಬಡ್ಡಿ ಆದರೂ ನಮ್ಮ DR ಟೀಮ್ ವಿನ್ ಆಗೈತಿ. ಸೇಮ್ ವಾಲಿಬಾಲ್ ಅಂದರೂ ವಾಲಿಬಾಲ್ DP ಹೋದಾಗ ಆ ಕಡೆ ಎಲ್ಲ ವರ್ಕ್ ಮಾಡ್ತಿದ್ರು. ಅವ್ರು ಏನು ಮಾಡ್ತಿದ್ರು, ಸಂಡೇಗೊಮ್ಮೆ ಶನಿವಾರಕ್ಕೊಮ್ಮೆ ಕರೆಸ್ತಿದ್ವಿ ಅವ್ರನ್ನ. ಅವ್ರು ಡ್ಯೂಟಿ ಎಲ್ಲ ಮುಗಿದ್ಮೇಲೆ ಸಂಡೇ ಮತ್ತು ಶನಿವಾರಕ್ಕೊಮ್ಮೆ ಕರೆಸಿದಾಗ ಅವಾಗ ಪ್ರಾಕ್ಟೀಸ್ ಮಾಡಿಸಿದ್ವು. ಅದು DR ಟೀಮ್ ವಿನ್ ಆಯ್ತು. ಈ ಥರ ನಾವು ಟೈಮ್ ಸಿಕ್ಕಾಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಪರ್ಫೆಕ್ಟ್ ಮಾಡಿದ್ವಿ ಟೀಮ್. ಇನ್ನೊಂದು ಟಗ್ ಆಫ್ ವಾರ್ ಆಗಿದೆ. ಈ ವರ್ಷ ಎಲೆಕ್ಷನ್ ಡ್ಯೂಟಿದಾಗ ಅದೆಲ್ಲ ಪ್ರೆಷರ್ ಇತ್ತು. ಅಂಥ ಟೈಮ್ದಾಗ ಈಗ ನಾವೆಲ್ಲ ಸ್ಪೋರ್ಟ್ಸ್ ಅಂತಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟೈಮ್ ಸಿಗ್ತದೆ. ಅಂದರೆ ಎಲ್ಲರ ತಲೆಗೆ ನಮ್ಮ ಟೀಮ್ ಇವ್ನ ಆಗಬೇಕು ಅನ್ನೋ ಸ್ಪೋರ್ಟಿವ್ನೆಸ್ ಇರುತ್ತೆ. ಅದರಿಂದ ಎಲ್ಲರೂ ತಾವು ಇನ್ವಾಲ್ವ್ಮೆಂಟ್ ಆಗಂತಲೇ ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಆಯಿತು. ಈಗ ಈ ಥರ ಪ್ರತಿಯೊಬ್ಬರಿಗೆ ಟೀಮ್ ಮೆಂಬರ್ಸ್ ಎಲ್ಲ ಏನೋ ಫ್ಯಾಮಿಲಿ ಮುಂದೆ ಈ ಪ್ರೈಸ್ ತೊಗೊಳಕ್ಕೆ ಹೋಗಂದ್ರೆ ಖುಷಿ ಆಗ್ತೈತಿ. ಅವ್ರ ಮನೆಯವ್ರಿಗಾದ್ರೆ ಇಲ್ಲ ನಮ್ಮವ್ರು ಒಂದೇನೋ ಸಾಧನೆ ಮಾಡಿದಾರೆ ಅಂತ ಒಂದು ಫೀಲ್ ಆಗ್ತೈತಿ. ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತೈತಿ. ಹಿಂಗೆ ಪ್ರತಿ ವರ್ಷವೂ ಈ ಥರ ಸ್ಪೋರ್ಟ್ಸ್ ಒಳಗೆ ಆಫೀಸರ್ಸು ಎಲ್ಲ ಸ್ಪೋರ್ಟಿವ್ನೆಸ್ ತೊಗೊಂಡು ಸ್ವಲ್ಪ ಚಲೋತ್ತಾಗಿ ಇನ್ವಾಲ್ವ್ಮೆಂಟ್ ಆಗಿ ಸ್ಪೋರ್ಟ್ಸ್ ಇವೆಂಟ್ ಎಲ್ಲ ನಡೆಸ್ಕೊಟ್ರೆ ಎಲ್ಲರಿಗೂ ಚಲೋ ಆಗ್ತದೆ.